ಫಸ್ಟ್ ಡಿರೈವೇಟಿವ್ ಟೆಸ್ಟ್ ನೋಡಿದ್ರೆ ಸ್ವಲ್ಪ ಉದ್ದ ಇತ್ತು. ಸೆಕೆಂಡ್ ಡಿರೈವೇಟಿವ್ ಟೆಸ್ಟು ಅದೇ ಅಜೆಂಡಾ, ಆದರೆ ಏನಂತ ಹೇಳಿದ್ರೆ ಇದನ್ನು ಉಪಯೋಗಿಸ್ಕೊಂಡು ನಮ್ಮ ನಂಬರ್ ಆಫ್ ಸ್ಟೆಪ್ಸು ಕಮ್ಮಿ ಆಗುತ್ತೆ. ಪರ್ಪಸ್ ಅದೇ ಪರ್ಪಸ್ಸು, ಟು ಫೈಂಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಾ ಯೂಸಿಂಗ್ ಬೋತ್, ಎರಡನ್ನೂ ಉಪಯೋಗಿಸ್ತೀವಿ ನಾವು, ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್. ದಟ್ ಈಸ್ ದ ಪರ್ಪಸ್. ಥಿಯರಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಫಂಕ್ಷನ್ ಡಿಫೈನ್ಡ್ ಫಾರ್ ಎನ್ ಓಪನ್ ಇಂಟರ್ವಲ್ ಆ್ಯಂಡ್ ಇಟ್ಸ್ ಕಂಟಿನ್ಯೂಸ್, then we can find the local maxima and minima using first and second derivative. At first derivative ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಾ ಎರಡೂ 0 ಆಗುತ್ತೆ. ಇದನ್ನು ನೋಡಿದ್ದೀವಿ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಮಾಡಿ ನಾವು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡು ಆ ಪಾಯಿಂಟಲ್ಲಿ ನಮ್ಮ ಔಟ್ಪುಟ್ ಬಂದು 0 ಬರುತ್ತೆ ಆಬ್ವಿಯಸ್ಲಿ. ತಿರ್ಗಾ ಆ ಎಕ್ಸ್ಪ್ರೆಷನ್ನೇ ಮತ್ತೊಂದು ಸತಿ ಡಿರೈವ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ಐ ಡಿಫ್ರೆನ್ಷಿಯೇಟ್ ದ್ಯಾಟ್, ದೆನ್ ಯರ್ ಸ್ಲೋಪ್ ಇಸ್ ಗೋನ್ ಟು ಬಿ ನೆಗೆಟಿವ್. For what? For local maxima. Local minima ಮಾತಾಡ್ತು ಅಂತ ಹೇಳಿದ್ರೆ the slope is going to be positive. ಸರಿನಾ? ಇದನ್ನು ಈ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಿಮ್ಮ ಎಫ್ ಆಫ್ ಎಕ್ಸ್ ಆಯಿತಾ ಹುಡುಗರ. ಈ ಗ್ರಾಫ್ ಬಂದು ಎಫ್ ಪ್ರೈಮ್ ಆಫ್ ಎಕ್ಸ್, ಇದು ಕೂಡ ಎಫ್ ಆಫ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ಯರ್ ಎಫ್ ಪ್ರೈಮ್ ಆಫ್ ಎಕ್ಸ್. ಇವಾಗ ಇದರ ಸ್ಲೋಪ್ ತೊಗೊತಾ ಇದೀನಿ. ಸೊ ಇದು ಸ್ಲೋಪ್ ತೊಗೊತೀನಿ. ಸೊ ದಿಸ್ is a positive slope. This is also a positive slope, negative slope, negative slope. ಬಟ್ ಇದರ ಅಜೆಂಡಾ ಏನಪ್ಪ ಅಂತ ಹೇಳಿದ್ರೆ, ಇದು ಬರೆಯೋದು ಐ ಆಮ್ ಲುಕಿಂಗ್ ಎಟ್ ದ ನೇಚರ್ ಆಫ್ ವ್ಯಾಲ್ಯೂಸ್. ಇದು ತುಂಬ ಪಾಸಿಟಿವ್ ಇದೆ, ಇದು ಸ್ವಲ್ಪ ಪಾಸಿಟಿವ್ ಇದೆ ಅಲ್ವಾ, ಇವೆಲ್ಲ ಪಾಸಿಟಿವ್, ಇದೆಲ್ಲ ನೆಗೆಟಿವ್. ಸೊ ಎ ಟು ಬಿ ನಾನು ಪ್ಲಾಟ್ ಮಾಡ್ತು ಅಂತ ಹೇಳಿದ್ರೆ ಎಫ್ ಪ್ರೈಮ್ ಆಫ್ ಎಕ್ಸ್ನ, ಆ ಗ್ರಾಫ್ ವಿಲ್ ಲುಕ್ ಲೈಕ್ ದಿಸ್. ಅದೇ ಇಲ್ಲೂ ಹೋಯ್ತು ಅಂತ ಹೇಳಿದ್ರೆ, ಇಲ್ಲಿ ಈ ಗ್ರಾಫ್ಗೆ ಹೋಯ್ತು ಅಂತ ಹೇಳಿದ್ರೆ, ಇದು ನಮ್ಮ ನೆಗೆಟಿವ್ ಸ್ಲೋಪ್, ಪಾಸಿಟಿವ್, ಮತ್ತು ಇದು ಕೂಡ ಇನ್ನೂ ಪಾಸಿಟಿವ್. ಸೊ ದಿಸ್ ಇಸ್ ನೆಗೆಟಿವ್ ಆ್ಯಂಡ್ ದಿಸ್ ಇಸ್ ಪಾಸಿಟಿವ್. ಸೊ ಇಲ್ಲಿ ನಾವು ಪ್ಲಾಟ್ ಮಾಡ್ತು ಅಂತ ಹೇಳಿದ್ರೆ ಆಯಿತಾ, ಎಫ್ ಪ್ರೈಮ್ ಆಫ್ ಎಕ್ಸ್, ನಮ್ಮ ಗ್ರಾಫ್ ಈ ರೀತಿಯಲ್ಲಿ ಕಾಣುತ್ತೆ ಆಯಿತಾ ಹುಡುಗರ. ಈ ಸ್ಲೋಪು ಇದೆಯಲ್ಲ, ಈ ಲೈನ್ ಇದೆಯಲ್ಲ, ಇದರ ಸ್ಲೋಪ್ ತಗೊಂತು ಅಂತ ಹೇಳಿದ್ರೆ, ಇಫ್ ಐ ಅಬ್ಸರ್ವ್ ದಿಸ್ ಸ್ಲೋಪ್, ಸೊ ಇದು ಎಂಥ ಸ್ಲೋಪ್ ಇದು, ಈ ಲೈನ್ ಕೆಳಗೆ ಹೋಗ್ತಾ ಇದೆ, ಹಾಗಾಗಿ ದಿಸ್ ಇಸ್ ನೆಗೆಟಿವ್. ಸ್ಲೋಪ್ ಆಫ್ ಎಫ್ ಪ್ರೈಮ್ ಆಫ್ ಎಕ್ಸ್, ಸ್ಲೋಪ್ ಆಫ್ ಎಫ್ ಪ್ರೈಮ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಏನೋ, ದಿಸ್ ಇಸ್ ನಥಿಂಗ್ ಬಟ್ ಎಫ್ ಡಬಲ್ ಪ್ರೈಮ್ ಆಫ್ ಎಕ್ಸ್. ಸರಿನಾ? Does it make sense? Slope of a graph is nothing but derivative of that graph. F prime of x ಇನ್ನೊಂದು ಡಿರೈವ್ ಮಾಡ್ತು ಅಂತ ಹೇಳಿದ್ರೆ ಎಫ್ ಡಬಲ್ ಪ್ರೈಮ್ ಆಫ್ ಎಕ್ಸ್ ಸಿಗುತ್ತೆ. ಸೊ ಇಲ್ಲಿನ ಸ್ಲೋಪು ಪಾಸಿಟಿವ್ ಹೆಚ್ಚಾಗ್ತಾಯಿದೆ. ಸೊ ಇಲ್ಲಿ ನೋಡ್ಬೋದು, ಲೋಕಲ್ ಮಿನಿಮಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಎಫ್ ಡಬಲ್ ಪ್ರೈಮ್ ಆಫ್ ಸಿ ವಿಲ್ ಬಿ ಗ್ರೇಟರ್ ದ್ಯಾನ್ 0. ಮ್ಯಾಕ್ಸಿಮಾ ಇತ್ತು ಅಂತ ಹೇಳಿದ್ರೆ ಎಫ್ ಡಬಲ್ ಪ್ರೈಮ್ ಆಫ್ ಸಿ ವಿಲ್ ಬಿ ಲೆಸ್ ದ್ಯಾನ್ 0. ಆಯಿತಾ? ಸೊ ಕೊನೆಯದಾಗಿ ಮತ್ತೊಂದು ಪಾಯಿಂಟ್ ಇದೆ, ಎಫ್ ಪ್ರೈಮ್ ಆಫ್ ಸಿ ಮತ್ತು ಎಫ್ ಡಬಲ್ ಪ್ರೈಮ್ ಆಫ್ ಸಿ ಎರಡು 0 ಇತ್ತು ಅಂತ ಹೇಳಿದ್ರೆ ದ ಟೆಸ್ಟ್ ಫೇಲ್ಸ್. ಅಂದರೆ ವಿ ಕಾಂಟ್ ಕನ್ಕ್ಲೂಡ್ ಎನಿಥಿಂಗ್. ಈ ಥರ ಇದ್ದಾಗ ಏನು ಮಾಡಬೇಕು, ಇನ್ ದಿಸ್ ಕೇಸ್ ವಿ ಗೋ ಬ್ಯಾಕ್ ಟು ದ ಫಸ್ಟ್ ಡಿರೈವೇಟಿವ್ ಟೆಸ್ಟ್, ಫೈಂಡ್ ವೇರ್ ಸಿ ಇಸ್ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್, ಸೊ ಫೈಂಡ್ ವೆದರ್ ಸಿ ಇಸ್ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್, ಲೋಕಲ್ ಮಿನಿಮಮ್ ಆ್ಯಂಡ್ ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸರಿನಾ? ಸೊ ಇದು ಬಂದಾಗ, ಈ ಪಾಯಿಂಟ್ ಬಂದಾಗ ದ ಟೆಸ್ಟ್ ಫೇಲ್ಸ್. ಇದರಿಂದ ನಾವು ಏನು ಹೇಳೋದಕ್ಕಾಗಲ್ಲ. ತಿರ್ಗಾ ನಾವು ಏನು ಮೊದಲೇನು ಮಾಡಿದ್ರೋ ಎಫ್ ಪ್ರೈಮ್ ಆಫ್ ಸಿ ಉಪಯೋಗಿಸೋಣ ಏನು ಮಾಡಿದ್ರೋ ಅದನ್ನೇ ಮಾಡಬೇಕು. ಇನ್ನು ಮುಂದೆ ವ್ಯಾಲ್ಯೂಸ್ ಹಾಕ್ಕೊಂಡು ಟೆಸ್ಟ್ ಮಾಡ್ಕೊಬೇಕು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಸೊ ಇದನ್ನು ನೀವು ಕೂಡ ಎಕ್ಸಿಕ್ಯೂಟ್ ಮಾಡಿ ನೀವು ಕೂಡ ನೋಡ್ಬೋದು. ಇದು ಝೂಮ್ಡ್ ಇನ್ನೇ ಇದೆ, ತೊಂದರೆ ಇಲ್ಲ. ಓಕೆ, ಸೊ ಇವಾಗ ನಾನು ಇದು ನಿಮ್ಮ ಎಫ್ ಆಫ್ ಎಕ್ಸ್ ಆಯಿತಾ ಹುಡುಗರ, ಎಫ್ ಪ್ರೈಮ್ ಆಫ್ ಎಕ್ಸ್, ಎಫ್ ಡಬಲ್ ಪ್ರೈಮ್ ಆಫ್ ಎಕ್ಸ್, 3 ಗ್ರಾಫು. ಇದು ನಿಮ್ಮ ಆ್ಯಕ್ಚುಲ್ ಗ್ರಾಫು, ಅದರ ಡಿರೈವೇಟಿವ್, ಆದರೆ ಇನ್ನು ಮತ್ತೊಂದು ಸತಿ ಡಿರೈವ್ ಮಾಡಿರೋ ಅಂಥ ಗ್ರಾಫ್ ಇದು. ಸ್ಲೋಪ್ ಆಫ್ ದ ಸ್ಲೋಪ್ ಅಂತ ಹೇಳ್ಬೋದು. ಸರಿನಾ? ಇವಾಗ ಅಟ್ ಅ ಪಾಯಿಂಟ್ ವೇರ್ ಎಫ್ ಆಫ್ ಎಕ್ಸ್ ಇಸ್ 0, ಸೊ ಅರೌಂಡ್ ಹಿಯರ್,
ಹಾಂ, ಇಲ್ಲಿ ನೋಡ್ಬೋದು, ಇಲ್ಲಿ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ 0. ಈ ಪಾಯಿಂಟಲ್ಲಿ ನಿಮ್ಮ ಎಫ್ ಡಬಲ್ ಪ್ರೈಮ್ ಆಫ್ ಎಕ್ಸ್ ಏನಿದೆ, ಪಾಸಿಟಿವ್ ವ್ಯಾಲ್ಯೂ ಇದೆ. ಹಾಗಾಗಿ ದಿಸ್ ಬಿಕಮ್ಸ್ ಲೋಕಲ್ ಮಿನಿಮಾ. ಸರಿನಾ? ಇಫ್ ದಿಸ್ ಇಸ್ 0 and this is positive, this will be minima. ಮತ್ತೊಂದು ಪಾಯಿಂಟು ಇಲ್ಲಿ ಆಲ್ಮೋಸ್ಟ್ 0 ಆಗ್ತದೆ ಕಂಡ್ರೆ ಇದು. ಹಾಂ, ನೋಡಿ 0 ಆಯ್ತು, ಇದು ಆಲ್ಮೋಸ್ಟ್ 0. ಮತ್ತು ನಿಮ್ಮ ಸೆಕೆಂಡ್ ಡಿರೈವೇಟಿವ್ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ, ಹಾಗಾಗಿ ಇದು ಲೋಕಲ್ ಮ್ಯಾಕ್ಸಿಮಾ. ಸರಿನಾ? ಸೊ ಈ ಪಾಯಿಂಟ್ ಬಂದು ಲೋಕಲ್ ಮ್ಯಾಕ್ಸಿಮಾ. ಹಾಗೆ ನೋಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ನೋಡಿದ್ರಾ. ಮತ್ತು ತಿರ್ಗಾ ಮತ್ತೊಂದು ಪಾಯಿಂಟ್ ಇದೆ ಇಲ್ಲಿ, ಆಲ್ಮೋಸ್ಟ್ 0. ಹಾಂ, ಇಲ್ಲಿ ನಮ್ಮ ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಇದೆ, ಹಾಗಾಗಿ ಇದು ಲೋಕಲ್ ಮಿನಿಮಾ. ನೋಡ್ಬೋದಲ್ಲ, ಝೂಮ್ ಮಾಡೋಣ ಬೇಕಾದರೆ ನೋಡಿ. ಇವಾಗ ಇದು ಲೋಕಲ್ ಮಿನಿಮಾ. ಇಲ್ಲಿಂದ ಹಿಂಗೆ ಕಮ್ಮಿ ಹಾಕ್ಕೊಂಡು ಹೆಚ್ಚು ಹಾಕ್ಕೊಂಡು ಹೋಗ್ತದೆ. ಸರಿನಾ? ಈ ರೀತಿಯಲ್ಲಿ ನಿಮ್ಮ ಗ್ರಾಫು ಸಹಾಯ ಮಾಡುತ್ತೆ. ಗ್ರಾಫ್ ಆಫ್ ಆರ್ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಸಹಾಯ ಮಾಡುತ್ತೆ. ಸೊ ಸ್ಟೆಪ್ಸ್ ಏನಿದ್ರಲ್ಲಿ? ಸಿಂಪಲ್ ಸ್ಟೆಪ್ಸು. ಫಸ್ಟ್ ಎಫ್ ಪ್ರೈಮ್ ಆಫ್ ಎಕ್ಸ್ ಕಂಡಿಡಿರಿ, ಅದರ 0 ಕಂಡಿಡಿರಿ, ಮೇನ್ಲಿ ವಿತ್ ಫ್ಯಾಕ್ಟರೈಸೇಷನ್. ಸೊ ದಿಸ್ ಆರ್ ಯುವರ್ ಝೀರೋಸ್ ಅಲ್ವಾ. ನೆಕ್ಸ್ಟು ಎಫ್ ಡಬಲ್ ಪ್ರೈಮ್ ಆಫ್ ಎಕ್ಸ್ ಕಂಡಿಡಿರಿ. ಮತ್ತು ಈಚ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ A1 A2 ಈ ರೀತಿಯಲ್ಲಿ ಪ್ರತಿಯೊಂದು ಪಾಯಿಂಟ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಾ ಕಂಡುಹಿಡಬೇಕಾಗುತ್ತೆ. ಅಫ್ಕೋರ್ಸ್ ಒಂದ್ಸತಿ ದ ಟೆಸ್ಟ್ ಫೇಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಎಫ್ ಪ್ರೈಮ್ ಆಫ್ ಎ ಆಫ್ ಎನ್. ಸರಿ, ನಾ ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಸುಲಭ ಆಗುತ್ತೆ. ಎಫ್ ಆಫ್ ಎಕ್ಸ್ ಇಸ್ ದಿಸ್, ಸೊ ಎಫ್ ಪ್ರೈಮ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು, so this would be 12x cube plus 12x square minus 24x plus 0. ಇದರಲ್ಲಿ ನಾನು 0 ಕಂಡುಹಿಡಿದು ಅಂತ ಹೇಳಿದ್ರೆ zeros of f prime of x would be -2, 0 and 1. ಇದು ಮೊದಲೇ ಮಾಡಿದ್ದೀವಿ, ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಸ್ಟೆಪ್ಸ್ ಎಲ್ಲ ನೋಡ್ಸೋದಕ್ಕೆ ಹೋಗ್ತಾ ಇಲ್ಲ. ಮತ್ತು ಇವಾಗ ಎಫ್ ಡಬಲ್ ಪ್ರೈಮ್ ಆಫ್ ಎಕ್ಸ್ ಕಂಡುಹಿಡಬೇಕು. ಸೊ ದಿಸ್ ಇಸ್ 36x square ಪ್ಲಸ್ 24x minus 24. ಇಲ್ಲಿ ನಾನು 12 ಕಾಮನ್ ತೆಕ್ಕೊಬೋದು, ಸುಲಭ ಆಗುತ್ತೆ ಕ್ಯಾಲ್ಕುಲೇಷನು. 3x square ಪ್ಲಸ್ 2x minus 2. ಸರಿನಾ? ಸೊ ಪ್ರಾಸೆಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಇವಾಗ ಎಫ್ ಡಬಲ್ ಪ್ರೈಮ್ ಆಫ್ -2 ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಬರುತ್ತೆ ಇಲ್ಲಿ? 12 ಟೈಮ್ಸ್ ಆಫ್ 3 × 4 -4 -2. ಸೊ ಬೇಸಿಕಲಿ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಇಸ್ ಯೋರ್ ಪಾಯಿಂಟ್ ಆಫ್ ಮಿನಿಮಮ್ ಅಂತ ಹೇಳುತ್ತೆ ಇದು, ಅಲ್ವಾ? ಎಲ್ಲೂ ನಿಮ್ಮ ಸೆಕೆಂಡ್ ಡಿರೈವೇಟಿವ್ಸ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತೋ ದಟ್ ಈಸ್ ಯುವರ್ ಪಾಯಿಂಟ್ ಆಫ್ ಮಿನಿಮಮ್. ಮತ್ತು 0 ಆಗ್ತು ಇಲ್ಲಿ ಅಂತ ಹೇಳಿದ್ರೆ, ಸೊ ದಿಸ್ ವಿಲ್ ಬಿ ಅ ನೆಗೆಟಿವ್ ವ್ಯಾಲ್ಯೂ, -24 ಬರ್ತಾ ಇದೆ ಅಲ್ವಾ. ಸೊ ದಿಸ್ ಇಸ್ ಯುವರ್ ಮ್ಯಾಕ್ಸಿಮಮ್. ಕೊನೆಯದಾಗಿ 1, ಸೊ 12, 3 + 2 -2, ಸೊ 36 ಇಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬರೀತೇನೆ. ಸೊ ದಿಸ್ ಇಸ್ ಯುವರ್ ಪಾಯಿಂಟ್ ಆಫ್ ಮಿನಿಮಮ್. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬರುತ್ತೋ ಅದು ಮಿನಿಮಮ್. ಸೊ ಇದನ್ನು ವೆರಿಫೈ ಮಾಡ್ತೀನಿ ಇವಾಗ. ಸೊ ಅದೇ ಎಕ್ಸ್ಪ್ರೆಷನ್ ಹುಡುಗರ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಡಿರೈವೇಟಿವ್ ಸೆಕೆಂಡ್ ಡಿರೈವೇಟಿವ್ ಎರಡೂ ಮಾಡ್ತಾಯಿದ್ದೀನಿ. ಮತ್ತು ಈ ಗ್ರಾಫಲ್ಲಿ ಎರಡೂ ಕಾಣುತ್ತೆ ಇವಾಗ. ಸ್ವಲ್ಪ ಝೂಮ್ ಮಾಡ್ತೀನಿ, ತುಂಬ ಪುಟ್ಟದಾಗೋಯ್ತಿದ್ದು. ಇನ್ನೂ ಸ್ವಲ್ಪ ಝೂಮ್ ಮಾಡೋಣ. ಹಾಂ, ಸೊ ದ ಪಾಯಿಂಟ್ ವಿಚ್ ಯು ಆರ್ ಕನ್ಸರ್ನ್ ಇಸ್ ಫಸ್ಟ್ ಇಸ್ -2. ಸೊ ನಾವು ಇನ್ಪುಟ್ -2 ಕೊಡ್ತು ಅಂತ ಹೇಳಿದ್ರೆ, ಎಫ್ ಪ್ರೈಮ್ ಆಫ್ -2 ಇಸ್ 0, ಎಫ್ ಡಬಲ್ ಪ್ರೈಮ್ ಆಫ್ -2 ಇಸ್ 72. ಸೊ ಇದು ಕ್ಯಾಲ್ಕುಲೇಟ್ ಮಾಡಿಲ್ಲ, ಇದು 72 ಬರುತ್ತೆ. ಇದು 72 ಅಂತ ಹೇಳಿದ್ರೆ ಇಟ್ಸ್ ಅ ಪಾಸಿಟಿವ್ ವ್ಯಾಲ್ಯೂ, ಹಾಗಾಗಿ ಇದು ಮಿನಿಮಮ್. ಕೆನ್ ಯು ಸಿ ದಟ್? ಇಟ್ಸ್ ಮಿನಿಮಮ್, ಕಮ್ಮಿ ಇದೆ. ಇನ್ನೂ ಝೂಮ್ ಮಾಡೋಣ ನೋಡಿ, ಇಲ್ಲಿ ಕೆಳಗೆ ಹೋಗ್ತಾ ಇದೆ, ಇದು ಮಿನಿಮಮ್. ಮತ್ತೊಂದು ಪಾಯಿಂಟು 0 ಅಂತ ಹೇಳಿದ್ರೆ ನಿಮ್ಮ ಎಫ್ ಪ್ರೈಮ್ ಆಫ್ 0 ಇಸ್ ಆಲ್ಸೋ 0. ಇದು ನೋಡ್ಬೋದು, ಇದು ಮ್ಯಾಕ್ಸಿಮಮ್ ಇದು. ಸರಿನಾ? ದಿಸ್ ಪಾಯಿಂಟ್ ಇಸ್ ಮ್ಯಾಕ್ಸಿಮಮ್.
ಅಲ್ವಾ? ಮತ್ತಿನ್ನು ಮುಂದೋಯ್ತು ಅಂತ ಹೇಳಿದ್ರೆ at 1 ನಿಮ್ಮ f prime of 0 is 0, f prime of 1 is 0, ಸಾರಿ, f double prime of 1 is a ಪಾಸಿಟಿವ್ ವ್ಯಾಲ್ಯೂ, ಹಾಗಾಗಿ ಇದು ಮಿನಿಮಮ್ ಬರುತ್ತೆ. ಕಾಣ್ತಾ ಇದೆಯಾ? ಇದು ಮಿನಿಮಮ್ ಬಂತು, ಸರಿನಾ? ಸೊ ಅದೇ ವ್ಯಾಲ್ಯೂಸು ನೋಡಿ, ಇಲ್ಲಿ 36 ಬಂದಿದೆ. ಇಲ್ಲಿ f double prime of c, f double prime of c, in this case c is 1, ಸೊ 36 ಬರ್ತಾ ಇದೆ. ದಟ್ಸ್ ಅ ಪಾಯಿಂಟ್ ಆಫ್ ಮಿನಿಮಮ್. ಸೊ ಈ ರೀತಿಯಲ್ಲಿ ನೀವು ಸುಲಭ ಮಾಡ್ಕೊಬೋದು. ಅಫ್ಕೋರ್ಸ್ ಒಂದೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ವಿ ವಿಲ್ ನಾಟ್ ಗೆಟ್ ದ ಡಿಸೈರ್ಡ್ ಔಟ್ಕಮ್. ಸೊ ಇಲ್ಲಿ ಎಫ್ ಪ್ರೈಮ್ ಆಫ್ ಸಿ ಬಂದು, ಎಫ್ ಪ್ರೈಮ್ ಆಫ್ ಎಕ್ಸ್ ಬಂದು 3x² ಆ್ಯಂಡ್ ದ ಝೀರೋ ಆಫ್ ದಿಸ್ ಝೀರೋ ಏನಪ್ಪ ಅಂತ ಹೇಳಿದ್ರೆ 0, x is equal to 0 ಅಲ್ವಾ? ಹಾಗಾಗಿ ಎಫ್ ಪ್ರೈಮ್ ಆಫ್ ಎಕ್ಸ್ ಇಲ್ಲಿ ಬಂದು ತಿರ್ಗಾ 6x. ನಾವು ಏನು ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ f double prime of 0, which is again 0. So since this is the outcome, it can be local maximum. ಇದರಿಂದ ನಾವು ಏನು ಹೇಳೋದಕ್ಕಲ್ಲ, ಮಿನಿಮಾ ಆರ್ ಇನ್ಫ್ಲೆಕ್ಷನ್. So we have to go back to f prime of x. ಅಲ್ಲಿ ವಾಪಸ್ ಹೋಗ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅನಲೈಸ್ ಮಾಡ್ಕೊಬೇಕು. ಮೊದಲೇ ಹೇಗೆ ಮಾಡಿದ್ರು ಅದೇ ಥರ, ಆಯಿತಾ? ಸೊ ಎಲ್ಲ ಸತಿನೂ ನಿಮಗೆ ನಿಮ್ಮ ಡಿರೈವೇಟಿವು ಉತ್ತರ ಕೊಡುತ್ತೆ ಅಂತೇನಿಲ್ಲ, ಒಂದು ಸತಿ ಈ ರೀತಿಯಲ್ಲೂ ಕೂಡ ಸಾಧ್ಯ. ಸೊ ಇಲ್ಲಿ ನೋಡ್ಬೋದು, ಅಟ್ 0 ನಿಮ್ಮ ಎಫ್ ಡಬಲ್ ಪ್ರೈಮ್ ಆಫ್ 0 is 0, ಎಫ್ ಪ್ರೈಮ್ ಆಫ್ 0 is also 0 ಆ್ಯಂಡ್ ದ ಗ್ರಾಫ್ ಹ್ಯಾಪನ್ಸ್ ಆಲ್ಸೋ ಟು ಬಿ 0. ಇದೇ ನೆಸೆಸಿಟಿ ಇಲ್ಲ, ಬಟ್ ಹಾಂ, ಈ ಗ್ರಾಫಲ್ಲಿ 0 ಬರ್ತಾ ಇದೆ. ಸೊ ದಿಸ್ ಇಸ್ ಅ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಕ್ಲಿಯರ್ಲಿ. ಯಾಕಂತ ಹೇಳಿದ್ರೆ towards the left the slope is positive, towards the right it's again positive, and ಈ ಗ್ರಾಫಲ್ಲೂ ಕೂಡ ನೋಡ್ಬೋದು ಈಗ ಹೋಗ್ತಾ ಇದೆ. ಸೊ ಇಟ್ಸ್ ಕ್ಲಿಯರ್ಲಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಹಾಂ, ಸೊ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಎಫ್ ಪ್ರೈಮ್ ಆಫ್ ಎಕ್ಸ್ ಟು ಫಿಗರ್ ಇಟ್ ಔಟ್. ಅಫ್ಕೋರ್ಸ್ ಗ್ರಾಫಲ್ಲಿ ನೋಡೋದಕ್ಕಾಗಲ್ಲ ನೀವು. ಸೊ ದಿಸ್ ಇಸ್ ದ ಫಂಡ, ಆಯಿತಾ ಹುಡುಗರ? ಸೊ ಎಲ್ಲ ಬರ್ಕೊಳ್ಳಿ, ಏನು ಬಿಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ದಿಸ್ ಇಸ್ ಅ ಬೇಸಿಕ್. ಇದನ್ನು ಅರ್ಥ ಆಯಿತು ಅಂತ ಹೇಳಿದ್ರೆ ನ್ಯೂಮರಿಕಲ್ಸ್ ಎಲ್ಲ ಸುಲಭ ಆಗುತ್ತೆ. ಅಫ್ಕೋರ್ಸ್ ಡಿರೈವೇಟಿವ್ ಎಲ್ಲ ಗೊತ್ತಿರಬೇಕು, ಪ್ರಾಡಕ್ಟ್ ರೂಲು, ಕೋಶಂಟ್ ರೂಲು ಮತ್ತು ಚೈನ್ ರೂಲು ಅವೆಲ್ಲ ಗೊತ್ತಿತ್ತು ಅಂತ ಹೇಳಿದ್ರೆ ಇದೆಲ್ಲ ಸುಲಭ ಆಗುತ್ತೆ.